ಭಾರತ ಹಳ್ಳಿಗಳ ದೇಶ, ಹಳ್ಳಿಗಳ ಉದ್ಧಾರವೇ ದೇಶದ ಉದ್ಧಾರ ಎನ್ನುತ್ತಾ ಗ್ರಾಮ ಸ್ವರಾಜ್ಯದ ಕನಸು ಕಂಡವರು ಪೂಜ್ಯ ಮಹಾತ್ಮ ಗಾಂಧಿ. ರಾಷ್ಟ್ರಪಿತನ ಈ ಕನಸನ್ನು ಸಕ್ರಿಯ ಸಹಕಾರ, ಸಹಭಾಗಿತ್ವ ಮತ್ತು ಅದ್ಭುತವಾದ ಇಚ್ಛಾಶಕ್ತಿಯ ಮೂಲಕ ನನಸುಗೊಳಿಸಿದ ನಮ್ಮ ನಾಡಿನ ಕುಗ್ರಾಮವೊಂದರ ಯಶೋಗಾಥೆ ಅತ್ಯಂತ ಕುತೂಹಲಕರವಾಗಿದೆ. ರಾಜಧಾನಿ ಬೆಂಗಳೂರನ್ನು ಜಿಲ್ಲಾ ಕೇಂದ್ರವಾದ ತುಮಕೂರಿನೊಂದಿಗೆ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ತಾಲೂಕು ಕೇಂದ್ರವಾದ ಶಿರಾದಿಂದ 6 ಕಿಲೋಮೀಟರ್ ದೂರದಲ್ಲಿರುವ ಈ ಹಳ್ಳಿಯೇ ಈಡಿಗರ ದಾಸರಹಳ್ಳಿ. ಇತಿಹಾಸದ ಕಾಲಘಟ್ಟವೊಂದರಲ್ಲಿ ಇಲ್ಲಿಗೆ ವಲಸೆ ಬಂದ ಈಡಿಗರ ಗುತ್ತಮ್ಮ ಎಂಬ ಮಹಿಳೆ ಇಲ್ಲಿ ಊರು ಕಟ್ಟಿದಳೆಂಬ ಪ್ರತೀತಿ. ಅದರ ಪಳೆಯುಳಿಕೆಗಳೇ ಪುರಾತನ ಕರುಗಲ್ಲು, ಕುಸಿದು ಬೀಳುತ್ತಿರುವ ಕೋಟೆ ಗೋಡೆಗಳು, ಊರು ಬಾವಿ, ಗ್ರಾಮ ದೇವರ ದೇವಸ್ಥಾನ, ಮತ್ತು ವಿಶಾಲವಾದ ಕೆರೆ. ಮೊದಲು ಜೀವನೋಪಾಯಕ್ಕಾಗಿ ಈಚಲು ಮರದಿಂದ ಹೆಂಡ ಇಳಿಸಿ ಮಾರುತ್ತಿದ್ದ ಇಲ್ಲಿಯ ಜನ ಕ್ರಮೇಣ ವ್ಯವಸಾಯಕ್ಕೆ ತೊಡಗುತ್ತಾರೆ. ಮಳೆಯಾಧಾರಿತ ಬೇಸಾಯ, ಅದರಿಂದ ಬರುವ ಆದಾಯವೂ ಕಡಿಮೆ. ಇದರಿಂದ ತುತ್ತಿನ ಚೀಲ ತುಂಬಿಸಲು ಹೆಂಗಸರು ಬೀಡಿ ಕಟ್ಟೋದು, ಗಂಡಸರು ಕೂಲಿ ನಾಲಿ ಮಾಡೋದು ಅನಿವಾರ್ಯವಾಯಿತು. ಕನಿಷ್ಠ ನಾಗರಿಕ ಸೌಲಭ್ಯದ ಕೊರತೆಯೂ ಗ್ರಾಮವನ್ನು ಕಾಡಿತ್ತು. ಸಂಚರಿಸಲು ಸರಿಯಾದ ರಸ್ತೆಯಾಗಲಿ, ಸರಾಗವಾಗಿ ನೀರಿನ ಚಲನೆಗೆ ಚರಂಡಿಯಾಗಲಿ ಇರಲಿಲ್ಲ. ಕಾಲಿಟ್ಟ ಕಡೆಗೆಲ್ಲ ಬರೀ ಕೆಸರು ಗುಂಡಿಗಳೇ. ರೋಗ ರುಜಿನಗಳು ಜನರನ್ನು ಕಾಡುತ್ತಿದ್ದವು. ಆಳವಾಗಿ ಕೊರೆದ ಕೊಳವೆ ಬಾವಿಗಳು ಅಲ್ಪ ಕಾಲದಲ್ಲೇ ಕೆಟ್ಟು ಹೋಗಿ ಕುಡಿಯುವ ನೀರಿಗಾಗಿ ಊರ ಕೆರೆಯನ್ನೇ ಅವಲಂಬಿಸಬೇಕಾಗಿತ್ತು. ಆಹಾರ ಧಾನ್ಯ ಮತ್ತು ತರಕಾರಿಗಳನ್ನು ತಮ್ಮಲ್ಲೇ ಬೆಳೆಯಲಾಗದೆ ಜನ ಪರ ಊರಿನ ಸಂತೆಗೆ ಹೋಗಿ ಅವುಗಳನ್ನು ತರಬೇಕಾಗಿತ್ತು. ಇಂತಹ ಸಂದಿಗ್ಧ ಸಮಯದಲ್ಲಿ ಹಳ್ಳಿಯ ಕುಟುಂಬಗಳನ್ನು ಕಾಪಾಡಿದ್ದೇ ಸುತ್ತಲೂ ಬೆಳೆದು ನಿಂತಿದ್ದ ಸಮೃದ್ಧ ಕಾಡು. ಒಲೆ ಉರಿಸಲು ಸೌದೆ, ಹೊಲ ಉಳಲು ನೇಗಿಲು, ಬೆಳೆ ಬೆಳೆಯಲು ಕೆಮ್ಮಣ್ಣು, ಮಾಂಸಕ್ಕಾಗಿ ಹಂದಿ ಮೊಲಗಳ ಬೇಟೆ, ಹೀಗೆ 10 ಹಲವು ಕಾರಣಗಳಿಗಾಗಿ ಹಳ್ಳಿಗರು ಕಾಡನ್ನು ಅವಲಂಬಿಸಿದ್ದರಲ್ಲದೆ ಕಾಡುತ್ಪನ್ನಗಳ ಮಾರಾಟ ಅವರ ಬದುಕಿಗೊಂದು ಆಧಾರವನ್ನೇ ಕಲ್ಪಿಸಿತ್ತು. ಆದರೆ ಕಾಡನ್ನು ಕಾಯುವವರ ಕೊರತೆ, ಕಾಡ್ಗಿಚ್ಚು, ಹೆಚ್ಚಿದ ಉರುವಲಿನ ಬೇಡಿಕೆ, ಮುಖ್ಯವಾಗಿ ದುಡ್ಡಿನ ದುರಾಸೆಗೆ ಬಿದ್ದ ಜನರಿಂದ ಕಾಡಿನ ನಿರಂತರ ಲೂಟಿ ನಡೆದಾಗ ಸಮೃದ್ಧವಾಗಿದ್ದ ಅರಣ್ಯ ಸಂಪತ್ತು ನಶಿಸಿ ಹೋಯಿತು. ಈ ಪರಿಸ್ಥಿತಿಯನ್ನು ಕಣ್ಣಾರೆ ಕಂಡ ಅರಣ್ಯ ಅಧಿಕಾರಿಗಳು ಮತ್ತು ನಾಗರಿಕರು ತಮ್ಮ ಅನುಭವವನ್ನು ಹಂಚಿಕೊಳ್ಳುವುದು ಹೀಗೆ. ಶಿರಾ ತಾಲೂಕಿನಲ್ಲಿ ಮುದಗೇರಿ ಸ್ಟೇಟ್ ಫಾರೆಸ್ಟ್ ಹತ್ತಿರ ಈಡ್ಗರ್ ಅಲ್ಲಿ ಸೆಲೆಕ್ಟ್ ಮಾಡ್ತೀವಿ. ಕಾಡು ಡಿಗ್ರೇಡ್ ಆಗಿತ್ತು. ಅಲ್ಲಿ ನಮಗೆ ಗ್ರೇಜಿಂಗ್ದು ಸಾಕಷ್ಟು ಪ್ರಾಬ್ಲಮ್ ಇತ್ತು. ಕಳ್ಳತನ ಕೂಡ ಆಗ್ತಾ ಇತ್ತು. ಆ ಟೈಮ್ 2006-07ನಲ್ಲಿ ಅಲ್ಲಿ ಒಂದು BFC ಮಾಡಿ ಅವ್ರ ಮುಖಾಂತರ ನಾವು ಒಂದು MOU ಮಾಡಿ ಸೇರಿಸ್ತೇವೆ. ಅಲ್ಲಿ ಜನ ತುಂಬ ಕೂಲಿ ಕಾರ್ಮಿಕರಾಗಿರ್ತಾರೆ, ಕೃಷಿ ಕಾರ್ಮಿಕರಾಗಿರ್ತಾರೆ. ಮೊದಲಿಗೆಲ್ಲ ಸೌದೆ ಕಡ್ದು ವ್ಯಾಪಾರ ಮಾಡ್ತಿದ್ರಂತೆ. ಈಗ ಅದೆಲ್ಲ ಈ ಅರಣ್ಯ ಸಮಿತಿ ಬಂದಮೇಲೆ ಅದೆಲ್ಲ ನಿಲ್ಲಿಸಿದ್ದಾರೆ. ಅವರೇ ರಕ್ಷಣೆ ಮಾಡ್ತಿದ್ದಾರೆ. ಮತ್ತು ಈಗ ಗಿಡ ಯಾವ ಜಾತಿ ಬೇಕು ಅಂತ ಅವರೇ ಸೆಲೆಕ್ಟ್ ಮಾಡ್ತಾರೆ. ಗುಂಡಿ ಹೊಡಿಲಿಕ್ಕೆ ಜನ ಸಹಕರಿಸ್ತಾರೆ.
ರಕ್ಷಣೆ ಸಹಕರಿಸ್ತದೆ, ಕಡತಲೆ ಆಗ್ದಂಗೆ, ಬೆಂಕಿ ಬೀಳ್ದಂಗೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಒಟ್ಟು 215 ಹೆಕ್ಟೇರ್ ನೆಡತೋಪನ್ನು ಬೆಳೆಸಿದ್ದೇವೆ. ಮಾಡೆಲ್ 4, ಮಾಡೆಲ್ 5, ಮಾದರಿ 2 ಅಂತೇಳಿ, ಮತ್ತು ಮಾದರಿ 4 ಅಂತ ಹೇಳಿದ್ರೆ ಉರುವಲು ಸೌದೆಗೆ ಉಪಯೋಗಕ್ಕೆ ಬರತಕ್ಕಂಥ ನೆಡತೋಪನ್ನು ಬೆಳೆಸಲಾಗಿದೆ. ಈ ಅರಣ್ಯ ಪ್ರದೇಶ ಸುಮಾರು 3025 ಎಕರೆ ಆಗಿರೋದ್ರಿಂದ ಇಲ್ಲಿ ನಾನು ಮತ್ತು ನಮ್ಮ ವಾಚರ್ಗಳು ಮಾತ್ರ ಇದ್ದು ಈ ಅರಣ್ಯ ಪ್ರದೇಶವನ್ನು ನಾವು ಕಂಟ್ರೋಲ್ ಮಾಡೋಕ್ಕೆ ಮತ್ತು ರಕ್ಷಣೆ ಮಾಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆಮೇಲೆ ಅಕ್ಕಪಕ್ಕ ಹಳ್ಳಿಗಳಿಂದ ಕುರಿ ಮೇಯಿಸೋದು, ಮೇಕೆ ಮೇಯಿಸೋದು, ದನ ಮೇಯಿಸುವುದು, ಅಕ್ರಮ ಕಡತಲೆ ಮಾಡುವುದು, ಒತ್ತುವರಿ ಮಾಡುವುದು ಇಂಥ ಕೃತ್ಯಗಳು ಪದೇ ಪದೇ ನಡೀತಿರೋದ್ರಿಂದ ತಡೆಗಟ್ಟಕ್ಕಾಗ್ತಿರಲಿಲ್ಲ. 4 ವರ್ಷಗಳ ಹಿಂದೆ ಈ ಗ್ರಾಮದ ಸ್ವರೂಪವನ್ನೇ ಬದಲಾಯಿಸಿಬಿಟ್ಟಿದೆ. ಬಡತನದಿಂದ ಬಳಲುತ್ತಾ ಯಾರಿಗೂ ಬೇಡವಾಗಿದ್ದ ಈ ಈಡಿಗರ ದಾಸರಹಳ್ಳಿ ಇಂದು ಸಂಚಾರಕ್ಕೆ ಸರ್ವಋತು ರಸ್ತೆಗಳು, ನೀರಿನ ಸರಾಗ ಚಲನೆಗೆ ಸಿಮೆಂಟಿನ ಚರಂಡಿಗಳು, ಸದಾಕಾಲ ಕುಡಿಯಲು ಶುದ್ಧ ನೀರು, ಮನೆ ಮನೆಗೂ ಸ್ವಚ್ಛ ಶೌಚಾಲಯಗಳು, ಹೀಗೆ ಸಕಲ ಸೌಕರ್ಯಗಳಿಂದ ತುಂಬಿದ ಆರ್ಥಿಕ ಸಮೃದ್ಧಿಯ ನೆಮ್ಮದಿಯ ನೆಲೆಯಾಗಿದೆ. ಹೌದು, ಹಳ್ಳಿಯ ಕುಟುಂಬಗಳನ್ನು ಕಾಪಾಡಿದ್ದೇ ಬೇರೆ ಯಾರೂ ಅಲ್ಲ, ಕರ್ನಾಟಕ ಘನ ಸರ್ಕಾರದ ಅರಣ್ಯ ಇಲಾಖೆ. ಎಂಬತ್ತರ ದಶಕದಲ್ಲಿ ಸಾಮಾಜಿಕ ಅರಣ್ಯ ಕಾರ್ಯಕ್ರಮಗಳನ್ನು ಕೈಗೊಳ್ಳಾಯಿತು. ಈ ಸಾಮಾಜಿಕ ಅರಣ್ಯ ಕಾರ್ಯಕ್ರಮಗಳಲ್ಲಿ ಖಾಸಗಿ ಜಮೀನಿನಲ್ಲಿ ಮತ್ತು ಸರ್ಕಾರಿ ಜಮೀನುಗಳಲ್ಲಿ, ಅರಣ್ಯೇತರ ಜಮೀನುಗಳಲ್ಲಿ ಹಲವಾರು ನೆಡತೋಪುಗಳನ್ನು ರಚನೆ ಮಾಡಲಾಯಿತು. 90ರಲ್ಲಿ ಕೇಂದ್ರ ಸರ್ಕಾರದವರು ಅರಣ್ಯ ಅಂಚಿನ ಜನರನ್ನು ಅಳವಡಿಸಿಕೊಂಡು ಅವರ ಸಹಭಾಗಿತ್ವದಲ್ಲಿ ಅರಣ್ಯಗಳನ್ನು ನಿರ್ವಹಣೆ ಮಾಡಲಿ ಮತ್ತು ಅದಕ್ಕಾಗಿ ಬೇಕಾದಂಥ ಸಂಸ್ಥೆಗಳನ್ನು, ಗ್ರಾಮೀಣ ಸಮಿತಿಗಳನ್ನು ರಚನೆ ಮಾಡಿ ಅವರ ಸಹಭಾಗಿತ್ವದಲ್ಲಿ ಈ ಕಿರು ಯೋಜನೆಗಳು ತಯಾರು ಮಾಡಿ ಅವುಗಳನ್ನು ಅರಣ್ಯಗಳನ್ನು ಅಭಿವೃದ್ಧಿ ಮಾಡಿ ರಕ್ಷಣೆ ಮಾಡಿ ಮತ್ತು ಬರ್ತಕ್ಕಂಥ ಪ್ರತಿಫಲವನ್ನು ಹಂಚಿಕೆ ನೀಡುವ ಒಂದು ವ್ಯವಸ್ಥೆಯನ್ನು ಇಟ್ಟುಕೊಂಡ್ರೆ ಒಳ್ಳೆಯದು ಅಂತ ಸೂಚನೆ ನೀಡಲಾಯಿತು. 2005-6 ನಂತರ ಈ JBEC ಸಂಸ್ಥೆಯ, ಈಗ ಜೈಕಾ ಸಂಸ್ಥೆಯ ಸಹಭಾಗಿತ್ವದಲ್ಲಿ JBEC ಹಂತದ 2ನೇ ಹಂತದ ಕಾರ್ಯಕ್ರಮವನ್ನು ಯೋಜನೆ ಕೈಗೊಳ್ಳಾಯಿತು. ಇದು ಒಂದು ಕರ್ನಾಟಕ KSFMBC ಕಾರ್ಯಕ್ರಮ ಯೋಜನೆ ಅಂತಂದರೆ ಕರ್ನಾಟಕ ಸುಸ್ಥಿರ ಅರಣ್ಯ ನಿರ್ವಹಣೆ ಮತ್ತು ಜೀವವೈವಿಧ್ಯ ಸಂರಕ್ಷಣೆ ಯೋಜನೆಯ ಅಡಿಯಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಗ್ರಾಮೀಣ ಸಮಿತಿಗಳನ್ನು ರಚನೆ ಮಾಡಿ ಜೀವನ ಮಟ್ಟ ಇದೆ, ಆರ್ಥಿಕ ಮಟ್ಟ ಇದೆ, ಅದನ್ನು ಸುಧಾರಣೆ ಮಾಡುವ ಒಂದು ಉದ್ದೇಶ ಮತ್ತು ಅಲ್ಲಿಯ ಅರಣ್ಯದ ಒಂದು ಗುಣಮಟ್ಟವನ್ನು ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಗೆ ಮಾಡತಕ್ಕಂಥ ಇನ್ನೊಂದು ಉದ್ದೇಶ ಮತ್ತು ಈ ಒಟ್ಟಾರೆ ಪರಿಸರ ಮತ್ತು ಅಂತರ್ಜಲ ಮಟ್ಟವನ್ನು ಹೆಚ್ಚಿಗೆ ಮಾಡಿ ಅದರಿಂದ ಜನರಿಗೆ ಅನುಕೂಲ, ಅವರ ಆದಾಯ ಹೆಚ್ಚಿಗೆ ಆಗ್ತಕ್ಕಂಥದ್ದು ಮತ್ತು ಆರ್ಥಿಕ ಚಟುವಟಿಕೆಗಳು ಅವ್ರು ಕೈಗೊಳ್ಳೋದು ಮತ್ತು ಒಂದು ಕೃಷಿಯಲ್ಲಿ ಕೃಷಿ ವ್ಯವಸಾಯ ಮಾಡ್ತಾರೆ ಅದರ ಉತ್ಪಾದನೆ ಹೆಚ್ಚಿಗೆ ಮಾಡ್ಕೊಂಡು ಈ ಗ್ರಾಮೀಣ ಸಮಿತಿಗಳಲ್ಲಿ ಜನರು ಸಂತೃಪ್ತಿಯಿಂದ ಅಭಿವೃದ್ಧಿ ಹೊಂದಲಿ ಅನ್ನೋ ಉದ್ದೇಶದಲ್ಲಿ ಈ ಗ್ರಾಮ ಸಮಿತಿಗಳನ್ನು ಮಾಡಲಾಗಿದೆ. ನಶಿಸಿ ಹೋಗುತ್ತಿರುವ ಇಲ್ಲಿಯ ವನ್ಯ ಸಂಪತ್ತನ್ನು ಉಳಿಸಿ ಅದನ್ನು ಗ್ರಾಮದ ಪ್ರಗತಿಗೆ ಪೂರಕವಾಗಿ ಹೇಗೆ ಬಳಸಿಕೊಳ್ಳಬಹುದೆಂದು ಅಧ್ಯಯನ ಮಾಡಿದ ಅರಣ್ಯ ಇಲಾಖೆ ಜಿಕಾ ಆರ್ಥಿಕ ನೆರವಿನ ಕರ್ನಾಟಕ ಸುಸ್ಥಿರ ಅರಣ್ಯ ನಿರ್ವಹಣೆ ಮತ್ತು ಜೀವ ವೈವಿಧ್ಯ ಸಂರಕ್ಷಣಾ ಯೋಜನೆಯನ್ನು ಇಲ್ಲಿ ಅಳವಡಿಸಲು ನಿರ್ಧರಿಸಿತು. ಅದಕ್ಕಿಂತ ಮೊದಲು ಅರಣ್ಯ ರಕ್ಷಣೆಯ ಬಗ್ಗೆ ಜನಜಾಗೃತಿಯನ್ನು ಹುಟ್ಟಿ ಹಾಕೋದೇ ಆದ್ಯತೆಯ ಕರ್ತವ್ಯವಾಗಿತ್ತು. ಇದಕ್ಕೆ ಹೆಗಲು ಕೊಟ್ಟು ನಿಂತ NGO ಸಂಘಟನೆಯ ಸದಸ್ಯರೊಂದಿಗೆ ಈ ಅವಿರತ ಅಭಿಯಾನಕ್ಕೆ ಆರಂಭ ಮಾಡಿತು ಅರಣ್ಯ ಇಲಾಖೆ. ಜಪಾನ್ ದೇಶದ ನೆರವಿನಿಂದ ಕರ್ನಾಟಕ ರಾಜ್ಯದಲ್ಲಿ ಅರಣ್ಯ ಇಲಾಖೆ ಮುಖಾಂತರ ಕರ್ನಾಟಕ ಸುಸ್ಥಿರ ಅರಣ್ಯ ನಿರ್ವಹಣಾ ಯೋಜನೆ ಮತ್ತು ಜೀವ ವೈವಿಧ್ಯ ಸಂರಕ್ಷಣಾ ಯೋಜನೆಯನ್ನು 2005-6ರಿಂದ ಜಾರಿಯಲ್ಲಿದೆ. ಈ ಒಂದು ಯೋಜನೆಯ ಉದ್ದೇಶಗಳು 2ಗಳಿದ್ದಾವೆ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ವಿಭಾಗಗಳಲ್ಲಿ 1,85,000 ಹೆಕ್ಟೇರ್ನಲ್ಲಿ ಅರಣ್ಯೀಕರಣ ಮಾಡ್ತಕ್ಕಂಥದ್ದು. ಇದರ ಜೊತೆಗೆ ಅಲ್ಲಿರ್ತಕ್ಕಂಥ ಗ್ರಾಮ ಅರಣ್ಯ ಸಮಿತಿಗಳ ಜೀವನ ಶೈಲಿಯ ಬದಲಾವಣೆಯನ್ನು ನಾವು
1222 ಗ್ರಾಮ ಅರಣ್ಯ ಸಮಿತಿಗಳ ಒಡನಾಡಿಯಲ್ಲಿ ಸುಮಾರು ಈಗಾಗಲೇ 5656 ಸ್ವಸಹಾಯ ಗುಂಪುಗಳನ್ನು ಗುರುತಿಸಿರ್ಬೋದು. ಹಾಗೆಯೇ ಸ್ವಸಹಾಯ ಗುಂಪುಗಳು ಇಲ್ಲದಿದ್ದಲ್ಲಿ ನಮ್ಮ ಇಲಾಖೆ ಮುಖಾಂತರ ಈ ಯೋಜನೆ ಮುಖಾಂತರ ಸ್ವಸಹಾಯ ಗುಂಪುಗಳನ್ನು ರಚನೆ ಮಾಡಲಾಗಿದೆ. ನಮ್ಮ ಗ್ರಾಮ ಅರಣ್ಯ ಸಮಿತಿಯ ವತಿಯಿಂದ ಆದಷ್ಟು ಅವರಿಗೆ ಆದಾಯ ಉತ್ಪನ್ನ ಚಟುವಟಿಕೆ ಮಾಡಲು ಸಾಲ ಕೊಡುವ ಒಂದು ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೇವೆ. 1 ಲಕ್ಷ ಸುತ್ತು ನಿಧಿಯಾಗಿ ನಾವು ಕೊಡ್ತಾ ಇದ್ದೇವೆ. ಬಡತನ ಮತ್ತು ಕಡು ಬಡತನ ಇರತಕ್ಕಂಥ ಅರಣ್ಯವನ್ನು ಅವಲಂಬಿರತಕ್ಕಂಥ ಜನಗಳಿಗೆ, ಬಹಳವಾಗಿ ಮಹಿಳೆಯರಿಗೆ ಆದಾಯ ಉತ್ಪನ್ನ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಸಾಲದ ರೂಪದಲ್ಲಿ ಹಣ ಕೊಡ್ತಾ ಇದ್ದೇವೆ. ಈ ಒಂದು ವ್ಯವಸ್ಥೆ ಸಾಕಷ್ಟು ಬದಲಾವಣೆಗಳನ್ನು ತಂದಿದೆ. ಮೊಟ್ಟ ಮೊದಲ ಬಾರಿಗೆ ಸುಮಾರು 500 ಫಲಾನುಭವಿಗಳಿಗೆ ನಾವು ತರಬೇತಿಯನ್ನು ಕೊಡಬೇಕು, ವಿವಿಧ ಕೌಶಲ್ಯತೆಗಳಿಗೆ ತರಬೇತಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಈ ವರ್ಷ ಆ ತರಬೇತಿ ನಡೀತಾ ಇದೆ. ಈ ಯೋಜನೆಯ ಅನಿಸಿಕೆಗಳು ಅಂತಾರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ತುಂಬ ಒಳ್ಳೆಯ ಅಭಿಪ್ರಾಯಗಳನ್ನು ಹೊಂದಿದೆ. ಈ ಯೋಜನೆಯಿಂದ ಸಾಕಷ್ಟು ಬದಲಾವಣೆ, ಅರಣ್ಯೀಕರಣ, ಇದರ ಜೊತೆಯಲ್ಲಿ ಸಂಪತ್ತುಗಳು ಸಹ ನೀರು, ಮಣ್ಣು ಮತ್ತು ಅರಣ್ಯ ಪ್ರದೇಶ ಜಾಸ್ತಿ ಆಗ್ತಾ ಇದೆ. 1222 ಗ್ರಾಮಾರಣ್ಯ ಸಮಿತಿಗಳನ್ನು ಮಾಡಿದ್ದೇವೆ. ಅಲ್ಲಿ ಜನಗಳು ಖಂಡಿತವಾಗಿಯೂ ಸಮೃದ್ಧಿಯಾಗಿ ಅಭಿವೃದ್ಧಿ ಆಗ್ತಾರೆ ಅಂತೇಳಿ ನನ್ನ ಗಾಢವಾದ ಅಪಾರವಾದ ನಂಬಿಕೆ ಇದೆ. ಗ್ರಾಮದ ಮನೆಗಳನ್ನು ಸುತ್ತುತ್ತಾ ಜನರನ್ನು ಭೇಟಿಯಾಗಿ ಅವರಿಗೆ ಅರಣ್ಯ ರಕ್ಷಣೆಯ ಬಗ್ಗೆ ತಿಳುವಳಿಕೆ ನೀಡಿ ಗ್ರಾಮದ ದೇವಸ್ಥಾನದಲ್ಲಿ ಸಭೆ ಏರ್ಪಡಿಸಿತು ಇಲಾಖೆ. ಇಲ್ಲಿ ಅರಣ್ಯ ನಾಶದ ಅನಾಹುತಗಳ ಬಗ್ಗೆ ವಿವರಿಸಲಾಯಿತು. ಮಳೆಯ ಕೊರತೆ, ನೀರಿನ ಬರ, ಆರ್ಥಿಕ ಅವನತಿ, ಅನಾರೋಗ್ಯ, ಇಂದಿನ ಈ ಎಲ್ಲ ದುಸ್ಥಿತಿಗೂ ಅರಣ್ಯ ನಾಶವೇ ಕಾರಣ. ಆದುದರಿಂದ ಗ್ರಾಮದ ಜನರೇ ಒಂದು ಸಮಿತಿಯನ್ನು ರಚಿಸಿ ಅರಣ್ಯ ನಾಶದ ವಿರುದ್ಧ ಸರ್ಕಾರ ಕೈಗೊಂಡಿರುವ ಯೋಜನೆಗಳಲ್ಲಿ ಕೈಜೋಡಿಸುವಂತೆ ಕೇಳಲಾಯಿತು. ಈ ಯೋಜನೆಯಲ್ಲಿ ಹಳೆಯ ಅರಣ್ಯವನ್ನು ಉಳಿಸಿಕೊಂಡು ಹೊಸ ಅರಣ್ಯಾಭಿವೃದ್ಧಿಯಲ್ಲಿ ಸರ್ಕಾರದೊಂದಿಗೆ ಸಹಭಾಗಿಯಾಗಿ ಬರುವ ಆದಾಯದಲ್ಲಿ ಸಿಂಹಪಾಲು ಪಡೆಯುವ ಆಯ್ಕೆಯನ್ನು ಸಮಿತಿಗೆ ನೀಡಲಾಯಿತು. ಉತ್ತೇಜಿತರಾದ ಊರಿನ ಜನತೆ ಶ್ರೀ ಆಂಜನೇಯ ಸ್ವಾಮಿ ಗ್ರಾಮ ಅರಣ್ಯ ಸಮಿತಿಯನ್ನು ರಚಿಸಿ ಯೋಜನೆಯ ಅನುಷ್ಠಾನಕ್ಕೆ ಹಸಿರು ನಿಶಾನೆ ನೀಡಿದರು. ಈ ಬಗ್ಗೆ ಸ್ಥಳೀಯರಾದ ಪಡಿಗೆ ಗೌಡ ವಿವರಿಸುವುದು ಹೀಗೆ. ಮೊದಲು ನಾವು ಕೂಲಿ ಮಾಡ್ಕೊಂಡು ಜೀವನ ಮಾಡಬೇಕಾಗಿತ್ತು. ಅವರು ಇಲ್ಲಿ ಬಂದು ಎಲ್ಲ ನಮ್ಮನ್ನು ಒಟ್ಟುಗೂಡಿಸಿ ಮೀಟಿಂಗ್ ಮಾಡಿ ಈ ಥರ ಅರಣ್ಯದಲ್ಲಿ ನೀವು ಪಾಲು ಬೇಕು ಅಂತಂದು ಇದು ಮಾಡಿದರೆ ಎಲ್ಲ ಸದಸ್ಯರಾಗಿ 2 ರೂಪಾಯಿ ಕೊಟ್ಟು ಚಂದ ರಸೀತಿಗಳು ತಗೊಂಡು ಎಲ್ಲ ಇಟ್ಕೊಂಡಿದ್ರೆ ಅದು ಮುಂದೆ ನಿಮಗೆ ಫಸಲಿಗೆ ಬಂದಾಗ ಅನುಕೂಲ ಆಗುತ್ತೆ ಅಂತ ಹೇಳಿ. ಇನ್ನೊಂದೇನಪ್ಪ ಅಂದರೆ ಗಿಡ ಗೆಂಟೆ ಹೋಗೋದು, ಸಿಕ್ಕಾಪಟ್ಟೆ ಅಧ್ವಾನ ಮಾಡೋದು, ಏನಾದರೂ ಅರಣ್ಯ ಇಲಾಖೆಯವರಿಂದ ಒಪಿನಿಯನ್ ಇಲ್ಲದೆ ಏನು ಮಾಡಿಕೊಡ್ದು, ಗಿಡ ಕಡಿಯೋದು ಮಾಡೋದು ಕೆಟ್ಟದ್ದು, ಬೆಳೆಸಿದರೆ ಅನುಕೂಲ ಆದರೆ ನಿಮಗೆ ಒಳ್ಳೆಯದು ಅಂತ ಎಲ್ಲ ಸಲಹೆ ಹೇಳಿ ಜನರಲ್ಲಿ ಯೋಜನೆಯ ಧ್ಯೇಯೋದ್ದೇಶಗಳ ಬಗ್ಗೆ ಅರಿವು ಮೂಡಿಸಲು ಹಲವಾರು ತರಬೇತಿಗಳು, ಅಧ್ಯಯನ ಪ್ರವಾಸಗಳು, ಪರಿಣಿತರಿಂದ ಮಾರ್ಗದರ್ಶನ ಮುಂತಾದ ವ್ಯವಸ್ಥೆಗಳನ್ನು ಅರಣ್ಯ ಇಲಾಖೆ ಮಾಡಿತು. ಈ ಪ್ರಾಜೆಕ್ಟಲ್ಲಿ ನಾವು ಸ್ಥಳೀಯ ತರಬೇತಿಗಳು ಮತ್ತು ಸಂಸ್ಥೆಗಳಲ್ಲಿ ತರಬೇತಿಗಳನ್ನು ಕೊಡ್ತಾ ಇದ್ದೀವಿ. ಪರಿಸರದ ಬಗ್ಗೆ, ಕಾಡಿನ ಬಗ್ಗೆ, ನೀರಿನ ಬಗ್ಗೆ ಮಾಹಿತಿ ಕೊಟ್ಟು ಅದನ್ನು ಮ್ಯಾನೇಜ್ ಮಾಡುವ ದೃಷ್ಟಿಯಿಂದ ಅವರಲ್ಲಿ ಕೆಪಾಸಿಟಿ ಡೆವಲಪ್ ಮಾಡೋದು ತರಬೇತಿಗಳ ಮುಖ್ಯ ಉದ್ದೇಶ ಆಗಿರುತ್ತದೆ. ಈ ಬಗ್ಗೆ NGO ಶ್ರೀಮತಿ ವಸಂತ ಅವರ ಅನುಭವ ಹೀಗಿದೆ. ಈ ಊರಿನ ಒಂದು ಗ್ರಾಮಾರಣ್ಯ ಸಮಿತಿಗೆ ನೋಂದಣಿ ಮಾಡಿಸ್ಲಾಯಿತು, ಅಂದರೆ ರಿಜಿಸ್ಟ್ರೇಷನ್ ಆಯಿತು. ಇದು ಯಾವ ರೀತಿ ಆಯಿತು ಅಂತಂದರೆ 2 ರೂಪಾಯಿ ಕಟ್ಟಿ ಸದಸ್ಯರಾಗಿರೋರ ಪಟ್ಟಿ ಒಂದು, ಜೊತೆಗೆ ಒಂದು ಬೈಲ, ಮತ್ತು ಈ ಊರಿನಿಂದ ನಮಗೆ ನಮ್ಮೂರಿಗೆ ಗ್ರಾಮಾರಣ್ಯ ಸಮಿತಿ ಬೇಕು ಅಂತಕ್ಕಂಥ ಒಂದು ಅರ್ಜಿ. ಈ ಮೂರನ್ನು ಸಹ ಪ್ರವರ್ತಕರು ತೊಗೊಂಡೋಗಿ RF ಆಫೀಸಿಗೆ ವಲಯ ಅರಣ್ಯಾಧಿಕಾರಿಗಳಿಗೆ ಕೊಟ್ಟರು. ಅವರು ಅಲ್ಲಿಂದ ನಮ್ಮ ಇಂಥ ಗ್ರಾಮಾರಣ್ಯ ಸಮಿತಿಯವರು ಬಂದಿದ್ದಾರೆ, ಅವ್ರಿಗೆ ಸಮಿತಿ ಬೇಕು ಅಂತ ಕೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಮೇಲಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಅವರು ಆ 3 ಪ್ರತಿಗಳನ್ನು ಮತ್ತು ಅವರು ಸಹ ಒಂದು ಲೆಟ್ರ್ ಹಾಕಿ ಮೇಲಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ತುಮಕೂರು ಇವ್ರಿಗೆ ಕಳಿಸಿದ್ರು. ಅವರು ಅಲ್ಲಿಂದ ರಿಜಿಸ್ಟ್ರೇಷನ್ ಮಾಡಿಕೊಟ್ರು.
ಹೊಸ ಅರಿವು, ಹೊಸ ಉತ್ಸಾಹದ ಗ್ರಾಮ ಅರಣ್ಯ ಸಮಿತಿಯ ಸದಸ್ಯರು ಮತ್ತು NGO ಸಂಸ್ಥೆಯ ಪ್ರತಿನಿಧಿಗಳ ಸಹಭಾಗಿತ್ವದಲ್ಲಿ ಅರಣ್ಯ ಇಲಾಖೆ ಸುತ್ತಲಿನ ಪರಿಸರದಲ್ಲಿ ಸರ್ವೆ ನಡೆಸಿತು. ಸುಮಾರು 350 ಹೆಕ್ಟೇರ್ ಪ್ರದೇಶದಲ್ಲಿ 300 ಹೆಕ್ಟೇರ್ ಜಾಗದಲ್ಲಿ ಅರಣ್ಯೀಕರಣ ಮತ್ತು 50 ಹೆಕ್ಟೇರ್ ಪ್ರದೇಶವನ್ನು ಬಳಕೆ ಪ್ರದೇಶ ಎಂದು ಗುರುತಿಸಿತು. 300 ಹೆಕ್ಟೇರ್ ಪ್ರದೇಶದಲ್ಲಿ ಹಂತ ಹಂತವಾಗಿ ಅರಣ್ಯೀಕರಣದ ನಿರ್ಧಾರ ಮಾಡಲಾಯಿತು. ಅದರಂತೆ 2007-8ನೇ ಸಾಲಿನಲ್ಲಿ 65 ಹೆಕ್ಟೇರ್ ಸ್ಥಳದಲ್ಲಿ ನೆಲ್ಲಿ, ಹುಣಸೆ, ಅಕೇಶಿಯಾ ಸಸಿಗಳನ್ನು ನೆಡಲಾಯಿತು. ನೀರಿನ ಒರತೆಯನ್ನು ಹೆಚ್ಚಿಸಲು 44 ಇಂಗು ಗುಂಡಿಗಳು ಮತ್ತು 2 ನಾಲಾ ಬಂಡೆಗಳನ್ನು ನಿರ್ಮಿಸಲಾಯಿತು. 2008-9ರಲ್ಲಿ ಮತ್ತೆ 50 ಹೆಕ್ಟೇರ್ ಪ್ರದೇಶದಲ್ಲಿ ನೆಲ್ಲಿ, ಹುಣಸೆ, ಹೊಂಗೆ, ಬೇಲ ಮುಂತಾದ ಗಿಡಗಳನ್ನು ನೆಡಲಾಯಿತು. 2009-10ರಲ್ಲಿ ಮುತ್ತುಗದ ಕಟ್ಟೆಯ 25 ಹೆಕ್ಟೇರ್ ಪ್ರದೇಶದಲ್ಲಿ ಹುಣಸೆ, ನೇರಳೆ, ಹೊಂಗೆ ಹಾಗೂ ಇನ್ನುಳಿದ 25 ಹೆಕ್ಟೇರ್ನಲ್ಲಿ ನೀಲಗಿರಿ, ಅಕೇಶಿಯಾ ಗಿಡಗಳನ್ನು ನೆಡಲಾಯಿತು. 2010-11ನೇ ವರ್ಷದಲ್ಲಿ ಕೆಮ್ಮಣ್ಣುಗುಂಡಿ ಬ್ಲಾಕ್ನ 50 ಹೆಕ್ಟೇರ್ ಸ್ಥಳದಲ್ಲಿ ಹೊಂಗೆ, ನೇರಳೆ, ಅಕೇಶಿಯಾ ಗಿಡಗಳನ್ನು ನೆಟ್ಟು 2 ನಾಲಾ ಬಂಡ್ಗಳನ್ನು ನಿರ್ಮಿಸಲಾಯಿತು. ಅದು ಅಲ್ಲದೆ ರೈತರಿಗೆ ಆರ್ಥಿಕವಾಗಿ ಲಾಭ ತರುವ ವಿವಿಧ ಸಸಿಗಳನ್ನು ವಿತರಿಸಲಾಯಿತು. ಸರ್, ನಾವು ಅರಣ್ಯನೇ ಕಡಿದು ತಾಣೋ ಸಾಧ ಮಾರ್ಕೊಂಡು ಜೀವನ ಮಾಡ್ತಾಯಿದ್ವಿ ಫಸ್ಟ್ ಹಿಂದೆ. ಅದನ್ನು ಹೋದ್ಮೇಲೆ ಮರ ಕಟ್ಟಿ ನಾವು ಸೇಂದಿ ತೆಗೆದು ಮಾರಾಟ ಮಾಡಿ ಅದರಿಂದ ಜೀವನ ಸಾಗಿಸ್ತಾಯಿದ್ವಿ. ನಮಗೆ ಏನೂ ಇಲ್ದಂಗೆ ಒಣ ಪ್ರದೇಶ ಆಗಿತ್ತು, ಡ್ರೈ ಏರಿಯಾ. ನಮಗೆ ನೀರೇ ಸಿಗ್ತಿಲ್ಲ. 700-800 ಅಡಿ ಕೊರೆದ್ರೂ ನಮಗೆ ನೀರು ಸಿಗ್ತಾಯಿರಲಿಲ್ಲ. ಇವರು ಬಂದು ನಮಗೆ ಫಿಲಪ್ ಮಾಡಿದ್ಮೇಲೆ ಇಂಗು ಗುಂಡಿ, ಬಾಲಬಂಡು ಅವೆಲ್ಲ ಮಾಡಿದ ಮೇಲೆ ನಮಗೆ ಅಂತರ್ಜಯ ಮೇಲಕ್ಕೆ ಬಂದು ಈಗ 400-450 ಹೊಡೆದು ಕೊರೆದ್ರೆ 3 ಇಂಚಿಂದ 4 ಇಂಚಿನವರೆಗೂ ನೀರು ಸಿಗುತ್ತೆ. ಇವತ್ತು ನಮ್ಮ ಊರಿನ ಸೌಲಭ್ಯ ನೀರಿನಲ್ಲಿ ಒಂದೇದಾಗಿದೆ. ಈಗ ನಾವು ಅದರಿಂದ ಹಣ್ಣು ಹಂಪಲನ್ನು ಬಿಟ್ಬಿಟ್ಟು ಈಗ ನಾವು ಬರೀ ಹೂನೆಂಟು ಬೆಳ್ಕೊಂಡು 1-2 ಕುಂಟೆ 3 ಕುಂಟೆಗೆ ನಮ್ಮ ಚೈತನ್ಯ ಎಷ್ಟೆಷ್ಟಿದೆ ಅದು ಅಷ್ಟೆಷ್ಟು ಮಾಡ್ಕೊಳ್ತಾ ಹೋಗ್ತಾಯಿದ್ದೀವಿ. ಈಗ 3 ಕುಂಟೆಗೆ ಅದನ್ನು ನಾವು ಬೆಳೆದಿದ್ದೀವಿ ಅಂದರೆ ಇವತ್ತು 40,000-50,000 ರೂಪಾಯಿ ದುಡ್ಡು ನಾವು ದುಡಿತಾಯಿದ್ವಿ. ಅದರಿಂದ ನಮ್ಮ ಅರಣ್ಯದಿಂದ ನಮಗೆ ಒಳ್ಳೆಯ ಸೌಲಭ್ಯ ಸಿಕ್ಕಿದೆ. ಇವರು ಅರಣ್ಯ ಇಲಾಖೆದರು ಬಂದು ನಮಗೆ ಪ್ರೋತ್ಸಾಹ ಮಾಡಿದ ಮೇಲೆ ಇವತ್ತು ಸ್ವಲ್ಪ ಮೇಲಕ್ಕೆ ಬರ್ತಾಯಿದ್ದೀವಿ. ಹೋಗಿ ಆ ಕಟ್ಟೆಯಲ್ಲಿ ನೀರು ಕುಡ್ದು ಅವ್ರ ಹೊಟ್ಟೆ ತಣ್ಣಗಿರಲಿ ಅಂತಂದು ಪೂಜಿಸ್ತಾ ಇದ್ದೀವಿ ನಿಮ್ಮನ್ನು. ನಾವು ಅರಣ್ಯ ಇಲಾಖೆಯಿಂದ ಫಸ್ಟ್ನೇ ಸಲ 25,000 ತಗೊಂಡಿದ್ವಿ ಒಂದು ಸಂಘದವರು. ಅದು ಕುರಿಮರಿ